ಟೊಳ್ಳುಗಟ್ಟಿ ನಾಟಕದ ಮುಖ್ಯ ಆಶಯ ಪಾಶ್ಚಿಮಾತ್ಯ ಪ್ರಭಾವದಿಂದ ಭಾರತೀಯ ಜನಜೀವನದಲ್ಲಾದ ಮಾರ್ಪಾಟುಗಳನ್ನು ಶೋಧಿಸುವುದು. ಆಧುನಿಕ ಶಿಕ್ಷಣದ ಪರಿಣಾಮವನ್ನು ನಾಟಕದ ಪಾತ್ರಗಳ ಮೂಲಕ ಚರ್ಚೆಗೆ ತರುವುದು ಆಗಿದೆ. ಟೊಳ್ಳುಗಟ್ಟಿಯ ಹಿರಣ್ಣಯ್ಯನ ಮಕ್ಕಳಾದಂತಹ ಪುಟ್ಟು ಮತ್ತು ಮಾದು ಎರಡು ಮಾದರಿಗಳನ್ನು ಪ್ರತಿನಿಧಿಸುವ ಪಾತ್ರಗಳಾಗಿವೆ. ತಂದೆಗೆ ಪ್ರೀತಿ ಪಾತ್ರನಾದ ಪುಟ್ಟು ಓದಿನಲ್ಲಿ ಮುಂದಿದ್ದಾನೆ, ಆದರೆ ಬದುಕಿನಲ್ಲಿ ಸ್ವಾರ್ಥಿ. ಓದಿನಲ್ಲಿ ಹಿಂದೆ ಉಳಿದಿದ್ದ ಮಾದು ಪರೋಪಕಾರಿ, ತಾಯಿಗೆ ಬೇಕಾದವನು. ಈ ಎರಡೂ ಪಾತ್ರಗಳ ವಿರುದ್ಧ ಕಲ್ಪನೆಯ ಮೂಲಕ ನಾಟಕವನ್ನು ರಚಿಸಲಾಗಿದೆ. ಪುಟ್ಟುವಿನ ಹೆಂಡತಿ ಮತ್ತು ಮಾದುವಿನ ಹೆಂಡತಿ ಸಾಧು ಇವರ ಪಾತ್ರ ಕಲ್ಪನೆಯಲ್ಲಿಯೂ ಈ ವೈದೃಶ್ಯ ತಂತ್ರವಿದೆ. ಟೊಳ್ಳುಗಟ್ಟಿಯ ಕೇಂದ್ರ ಪಾತ್ರಗಳಾದ ಪುಟ್ಟು ಮಾದುವಿನ ಹೋಲಿಕೆಯ ಕ್ಲೈಮ್ಯಾಕ್ಸ್ದಂತಿರುವ ಮನೆಗೆ ಬೆಂಕಿ ಬೀಳುವ ಪ್ರಸಂಗ ಸಾಂಕೇತಿಕವಾಗಿದ್ದು, ಈ ಅಗ್ನಿ ಪರೀಕ್ಷೆಯಲ್ಲಿ ಓದಿನಲ್ಲಿ ದಡ್ಡನಾದ ಮಾದು ಗೆಲ್ಲುವುದು ಇಲ್ಲಿನ ವ್ಯಂಗ್ಯವಾಗಿದೆ. ಮನೆಗೆ ಬೆಂಕಿ ಬಿದ್ದ ತಕ್ಷಣ ರೋಗಿಯಾದ ತಾಯಿಯನ್ನ, ಹಸುಳೆಯಾದ ಮಗುವನ್ನ ಲೆಕ್ಕಿಸದೆ ತನ್ನ ಪುಸ್ತಕಗಳನ್ನು ಬಾಚಿಕೊಂಡು ಪುಟ್ಟು ಹೊರಕ್ಕೆ ದೌಡಾಯಿಸುತ್ತಾನೆ. ಮಾದುವಾದರೋ ಮನೆ ಮಂದಿಯನ್ನೆಲ್ಲ ರಕ್ಷಿಸಲು ತನ್ನ ಜೀವದ ಹಂಗು ತೊರೆದು ಬೆಂಕಿಯೊಡನೆ ಹೋರಾಡುತ್ತಾನೆ. ಪಾಶ್ಚಾತ್ಯ ಪ್ರಭಾವದಿಂದ ಬೆಂಕಿ ಬಿದ್ದ ಮನೆಯಂತಾಗಿರುವ ನಮ್ಮ ಸಮಾಜವನ್ನು ರಕ್ಷಿಸಲು ಮಾದುವಿನಂತಹ ಧೀರರು ಬೇಕು, ಪುಟ್ಟುವಿನಂತಹ ಪುಸ್ತಕ ಕೀಟಗಳಲ್ಲ ಎಂಬ ಕೈಲಾಸಂ ಸಂದೇಶ ಇಲ್ಲಿ ಧ್ವನಿಪೂರ್ಣವಾಗಿದೆ. ನಮ್ಮ ಶಿಕ್ಷಣ ಪದ್ಧತಿ ಸೃಷ್ಟಿ ಮಾಡುತ್ತಿರುವ ಅಮಾನವೀಯ ಬುದ್ಧಿವಂತರನ್ನ ಪುಟ್ಟು ಪ್ರತಿಬಿಂಬಿಸುತ್ತಾನೆ.